ನನ್ನ ಮೇಕಪ್ ಎಲ್ಲ ಹೋಯಿತು. ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ ನಾನು ವೇರ್ ಮಾಡ್ತಿರೋ ಔಟ್ಫಿಟ್ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೆಟ್ಟೆಡ್ ಬ್ಲೌಸ್ ವೇರ್ ಮಾಡ್ತಾ ಇದ್ದೀನಿ. ಚೆಂದ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಒನ್ಸ್. ಗಿವ್ ಮಿ 5 minutes. ದಿಸ್ ಇಸ್ ಮೈ ಲುಕ್. ಈಗ ಔಟ್ಫಿಟ್ ಏನೋ ವೇರ್ ಮಾಡಾಯಿತು. ಲೆಟ್ಸ್ ಮೇಕ್ ಫೇಸ್ ರೆಡಿ. ಇಗ್ನೋರ್ ಮೈ ಮೆಸ್ಸಿ ಹೇರ್. ಫಸ್ಟ್ ಎಂತ ಅಂದರೆ ಲೈಕ್ ನಾವು ಫೇಸಿಗೆ ಕ್ರೀಮ್ಸ್ ಏನಾದ್ರು ಅಪ್ಲೈ ಮಾಡೋಕ್ಕೂ ಮುಂಚೆ ಲೈಕ್ ನಾವು ವೆಟ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಲೈಕ್ ನಾನು ಜಾಸ್ತಿ ಎಲ್ಲ ಮೇಕಪ್ ಎಂತ ಮಾಡಲ್ಲ. ಯಾಕೆ ನಾನು ಯಾವ ಕ್ರೀಮ್ಸ್ ಕೂಡ ನನ್ನ ಫೇಸಿಗೆ ಅಪ್ಲೈ ಮಾಡಲ್ಲ ಅಂದರೆ, ಯಾಕಂದರೆ ನನ್ನ ಫೇಸಿಗೆ ಯಾವುದು ಕೂಡ ಸೂಟ್ ಆಗಲ್ಲ. ಲೈಕ್ ಈಗ ನಾನು ಎಂಥಾದ್ರು ಮೇಕಪ್ ಮಾಡಿದೆ ಅಂದರೆ ಅದು ನೆಕ್ಸ್ಟ್ ಡೇನೇ ನನಗೆ ಪಿಂಪಲ್ಸ್ ಎಲ್ಲ ಮುಖದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ ಪಿಂಪಲ್ಸ್ ಹೋಗೋಷ್ಟೊತ್ತಿಗೆ ಇನ್ನೂ ಏನೇನೆಲ್ಲ ಮಾಡಬೇಕಲ್ವ. ಸೊ ನಾನು ಯಾವುದೇ ಥರ ಕ್ರೀಮ್ಸ್ ಎಲ್ಲ ಎಂತ ಯೂಸ್ ಮಾಡಲ್ಲ. ಮಾಡೋದೇ ಈ ಎರಡು. ಇಲ್ಲ ಫಂಕ್ಷನ್ಗೆ ಹೋಗ್ಬೇಕಂತ ಅಂದರೆ, ಇಲ್ಲಾಂದರೆ ಅದು ಮಾಡಲ್ಲ. ಈಗ ಸ್ಟಾರ್ಟ್ ಮಾಡೋಣ. ಮೇಕಪ್ ಮಾಡಬೇಕಂತ ಅಂದರೆ ಈ ಏರ್ಸ್ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಕ್ಯಾನ್ ಯು ಟ್ರೈ ಆಫ್ ದಿಸ್ ಹೇರ್ಸ್? ಹಲೋ, ಲೆಟ್ಸ್ ಬಿಗಿನ್ ದ ಮೇಕಪ್. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕ್ರೀಮ್. ರಿಯಲಿ ಐ ಡೋಂಟ್ ನೋ ಹೌ ಟು ಡೂ ಮೇಕಪ್, ಬಟ್ ದಿಸ್ ಕ್ರೀಮ್ ಹೆಲ್ಪ್ಸ್ ಮೀ to do a makeup. I'll show the instant look. Next is my favorite Fair and Lovely. ಏರಿಗೆ ಸ್ಟ್ರೈಟ್ನಿಂಗ್ ಎಲ್ಲ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಸ್ಟ್ರೈಟ್. ಸೊ ಜಸ್ಟ್ ಐ ಆಮ್ ಕೂಮಿಂಗ್, ದಟ್ಸ್ ಇಟ್. ಓಕೆ, ಬಟ್ ಸ್ಯಾರಿ ಹಾಕೊಂಡ್ಮೇಲೆ ಜ್ಯುವೆಲರಿ ಇಲ್ಲ ಅಂತಂದರೆ ಹೇಗೆ ಅಲ್ವಾ? ಲೆಟ್ಸ್ ಪುಟ್ ಜ್ಯುವೆಲರಿ. ದಿಸ್ ಇಯರಿಂಗ್ಸ್, ಮೆಸ್ಸಿ ಹೇರ್ಸ್. ಐ ಥಿಂಕ್ ಇಯರಿಂಗ್ಸ್ ಡಿಡಂಟ್ ಲುಕ್ ಫಾರ್ ಯು.